ನೀನಾ? ಯಾಕಪ್ಪ 3 ದಿನದಿಂದ ಹಾಲಾಕಕ್ ಬಂದಿಲ್ಲ? ಇರು, ನಾನು ಹೋಗಿ ಬಾಟಲ್ ತಗೊಂಬರ್ತೀನಿ. ಹಾಲಿನ ಬಾಕಿ ಇದೆಯಲ್ಲ 3 ತಿಂಗಳು, ಅದನ್ನ ಕೊಡೋ ತನಕ ಹಾಲಾಕ್ಬೇಡ ಅಂತಿದ್ದಾರೆ ಶಂಕರಣ್ಣ. ಈಗ ದುಡ್ಡಿಸ್ಕೊಬಾ ಅಂತ ಕಳ್ಸಿದ್ದಾರೆ. ಅದು ಹಾಲಿನ ದುಡ್ಡು ಕೊಡೋಕೆ ದುಡ್ಡಿಲ್ಲಪ್ಪ. ಮುಂದಿನ ವಾರ ಯಾವುದೋ ಒಂದು ದುಡ್ಡು ಬರೋದಿದೆ, ಅದು ಬಂದ ತಕ್ಷಣ ಎಲ್ಲ ತೀರಿಸ್ಬಿಡ್ತೀನಿ. ಹಾಗೆಲ್ಲ ಹೇಳಕ್ಕಾಗಲ್ಲ ಅಕ್ಕ. ನೀನು ಹಾಲು ಹಾಕ್ಬೇಕಂದ್ರೆ ನಾನು ಸಂಬಳ ಕೊಡ್ಬೇಕಲ್ವಾ? ನಿಂಗೆ ಸಂಬಳ ಕೊಡ್ಬೇಕಂದ್ರೆ ನೀನು ದುಡ್ಡಿಸ್ಕೊ ಬರ್ಬೇಕಲ್ವಾ ಅಂತ ಕೇಳ್ತಾರೆ. ನೀನು ಹಿಂಗೆ ಮಾಡಿದ್ರೆ ಹಸಿಗೆ ಇಂಡಿ ಗೂಸ ತೌಡು ಎಲ್ಲಿಂದ ಸಾಲ ಮಾಡ್ಕೊಂಡು ತರಲ್ಲ ಅಂತ ಕೂಗಾಡ್ತಾರೆ. ಇದು ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳಪ್ಪ. ಮುಂದಿನ ವಾರ ಬಾಕಿ ದುಡ್ಡೆಲ್ಲ ತೀರಿಸ್ಬಿಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಕ್ಕ. ದುಡ್ಡಿಸ್ಕೊಂಬ ಅಂತ ಅಣ್ಣ ಹೇಳಿದ್ದಾರೆ. ನೀವು ದುಡ್ಡು ಕೊಡೋ ತನಕ ನಾ ಇಲ್ಲಿಂದ ಹೋಗಲ್ಲ. ಇವನು ಹಠಕ್ಕೆ ಬಿದ್ದವಂತರ ಆಡ್ತಿದ್ದಾನೆ. ಈಗ ದುಡ್ಡೆಲ್ಲಿಂದ ತಂದು ಕೊಡ್ಲಿ? ದೇವ್ರೆ, ಯಾಕಪ್ಪ ಇಂಥ ಪರೀಕ್ಷೆ? ಇವತ್ತು ಹಾಲಿಂದು, ನಾಳೆ ಬೇಳೆದು, ದಿನಸಿದು, ಇದಕ್ಕೆಲ್ಲ ಕೊನೆ ಯಾವಾಗ? ನೋಡಿದ್ರ ರೀ, ಇದು ನನ್ನ ಪರಿಸ್ಥಿತಿ. ತಗೋ. ನಿನ್ 3 ತಿಂಗಳು ಹಾಲಿನ ಬಿಲ್ಲು ಸ್ವಲ್ಪ ಎಕ್ಸ್ಟ್ರಾನೇ ಇದೆ. ಯಾಕೆ ಅಂದ್ರೆ ಚಳಿ ಗಾಳಿ ಮಳೆ ಇದ್ರೂ ನೀನ್ ಮನೆಗೆ ಬಂದು ಹಾಲು ಹಾಕ್ತೀಯ ಅಲ್ವಾ, ಅದಕ್ಕೆ. ತಗೋ, ಕರೆಕ್ಟ್ ಆಗಿದ್ಯಾ ಎಣಿಸ್ಕೊ. ಸರಿಯಾಗಿದೆ, ಬರ್ತೀನಿ ಅಕ್ಕ. ಇನ್ಮೇಲೆ ನಿಮ್ಮ ಮನೆಗೆ ಮೊದಲು ಹಾಲು ಹಾಕಿ ಮುಂದಕ್ಕೆ ಹೋಗೋದು. ಕಾವೇರಿ, ಏನಮ್ಮ ಇದೆಲ್ಲ? ತಗೊಳಮ್ಮ, ಮನೆಗೆ ಬೇಕಾಗಿರೋ ದಿನಸಿ, ಹಾಲು, ತರಕಾರಿ ಎಲ್ಲ ತಂದಿದ್ದೀನಿ. ಅದ್ ಸರಿ, ಇದನ್ನೆಲ್ಲ ತರೋಕೆ ದುಡ್ಡೆಲ್ಲಿಂದ ಬಂತು? ಅಮ್ಮ, ದುಡ್ಡು ಹೇಗೋ ಬರುತ್ತೆ, ಅದೆಲ್ಲ ಬಿಡಮ್ಮ ಇವಾಗ. ಹೇಗೆ ಬಿಡೋಕ್ಕಾಗುತ್ತೆ? ಮೊದಲು ಇದನ್ನೆಲ್ಲ ತಗೊಂಡ್ ಬರೋಕೆ ದುಡ್ಡೆಲ್ಲಿಂದ ಬಂತು ಅಂತ ಹೇಳು, ಇಲ್ಲ ಅಂದ್ರೆ ನಾವು ಒಳಗಡೆ ತಗೊಂಡು ಹೋಗಲ್ಲ. ಅಮ್ಮ, ನಾನು ನಿನ್ ಮಗಳಮ್ಮ. ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಇದನ್ನೆಲ್ಲ ತಗೊಂಡ್ ಬಂದಿದ್ದೀನಿ.